ಮೂರನೇ ತಳಿ ನಾವು ನೋಡುವಂಥದ್ದು ಬಂದು ವೈಟ್ ಪೆಕಿನ್ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಚೀನಾ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ವೇಗವಾಗಿ ತೂಕ ಹೆಚ್ಚಿಸುತ್ತುವ ಜಾತಿಗಳಲ್ಲಿ ಇದು ಒಂದಾಗಿರುತ್ತವೆ ಮತ್ತು 6 ರಿಂದ 7 ವಾರಗಳಲ್ಲಿ ಮಾರಾಟಕ್ಕೆ ಬರುತ್ತದೆ ಈ ಬಾತುಕೋಳಿಗಳು. ಮತ್ತು ಇದರ ದೇಹ ಬಂದು ದೊಡ್ಡದಾಗಿರುತ್ತದೆ ಮತ್ತು ಇದು ಮಾಂಸ ಉತ್ಪಾದನೆಗೆ ಅತ್ಯಂತ ಜಾತಿಯಾಗಿರುತ್ತವೆ ಈ ಬಾತುಕೋಳಿಗಳು. ನೆಕ್ಸ್ಟ್ ನಾವು ನೋಡುವಂಥ 4ನೇ ತಳಿ ಬಂದು ಮಾಸ್ಕೋ ಬಾತುಕೋಳಿಗಳು ಅಂತಾರೆ. ಇದು ಬಂದು ಮೂಲ ದೇಶ ಬಂದು ದಕ್ಷಿಣ ಅಮೆರಿಕ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಕಡಿಮೆ ಶಬ್ದ ಮಾಡುವಂಥ ಬಾತುಕೋಳಿಗಳು. ಇದು ಬಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತದೆ ಈ ಬಾತುಕೋಳಿಗಳಿಗೆ ಮತ್ತು ಮಾಂಸ ಗುಣಮಟ್ಟವಾಗಿರುತ್ತದೆ ಮತ್ತು ನೈಸರ್ಗಿಕ ಸಾಕಾಣಿಕೆಯಾಗಿ ಬಂದು ಸೂಕ್ಷ್ಮವಾಗಿರುತ್ತದೆ. ನ್ಯಾಚುರಲ್ ಆಗಿ ಬೆಳೆಸಾಗ ಈ ಬಾತುಕೋಳಿ ಪರ್ಫೆಕ್ಟ್ ಆಗಿರುತ್ತದೆ. 5ನೇ ತಳಿ ನಾವು ನೋಡುವಂಥದ್ದು ಬಂದು ದೇಸಿ ಬಾತುಕೋಳಿಗಳು ಅಂದರೆ ನಾಟಿ ಬಾತುಕೋಳಿಗಳು ಅಂತಾರೆ. ಈ ಬಾತುಕೋಳಿಗಳು ಬಂದು ಭಾರತ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಕಡಿಮೆ ಖರ್ಚಲ್ಲಿ ಸಾಕಬಹುದು ಮತ್ತು ಹೆಚ್ಚಿನ ಸಹನ ಶಕ್ತಿ ಹೊಂದಿರುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತವೆ ಇದಕ್ಕೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಬಾತುಕೋಳಿ ಸಾಕ್ತಾ ಇದ್ದೀರಾ ಅಂದರೆ ಈ ಬಾತುಕೋಳಿಗಳನ್ನು ನೀವು ಆಯ್ಕೆ ಮಾಡ್ಬೋದು. ಆವಾಗ ಇದು ಬಂದು ನಾಟಿ ಇರೋದ್ರಿಂದ ಬಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಬಿಗಿನರ್ಗೆ ಬೆಸ್ಟ್ ಆಗಿರುತ್ತದೆ.